ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 394ನೇ ಕಂತಿಗೆ ನಿಮಗೆ ಸ್ವಾಗತ. ಈ ದೇಶದ ಸಂಘ ಪರಿವಾರಕ್ಕೆ ಸಂವಿಧಾನ ಜಾರಿಯಾಗಿ ಬಂದಾಗಲಿಂದಲೂ ಕೂಡ ಈ ಸಂವಿಧಾನದಲ್ಲಿರುವಂತಹ ಬಹುಪಕ್ಷೀಯವಾದಂಥ ಸಂಸದೀಯ ಪ್ರಜಾತಂತ್ರದ ವ್ಯವಸ್ಥೆಯ ಬಗ್ಗೆ ಅಪಾರವಾದಂಥ ಅಸಹನೆ, ಅದರ ಬಗ್ಗೆ ಅವ್ರಿಗೆ ನಂಬಿಕೆಯೂ ಇಲ್ಲ. ಅದೇ ರೀತಿ ಈ ದೇಶದ ಒಕ್ಕೂಟ ವ್ಯವಸ್ಥೆ ಬಗ್ಗೆಯೂ ಕೂಡ ಅವ್ರಿಗೆ ಅಪಾರವಾದಂಥ ಅಸಹನೆ. ಒಂದು ದೇಶ, ಒಂದೇ ಪಕ್ಷ, ಒಬ್ಬನೇ ನಾಯಕ, ಅದು ಅವರ ಒಟ್ಟಾರೆ ಉದ್ದೇಶ. ಹೀಗಾಗಿ ಈ ಸಂಸದೀಯ ಪ್ರಜಾತಂತ್ರವನ್ನು ಹೇಗಾದರೂ ಮಾಡಿ ಒಳಗಡೆಯಿಂದಲೇ ಟೊಳ್ಳು ಮಾಡಬೇಕು ಅನ್ನುವಂಥದ್ದು ಅವರು ಪ್ರಾರಂಭದಿಂದಲೂ ಕೂಡ ಈ ದೇಶದ ಪ್ರಜಾತಂತ್ರದ ಮೇಲೆ ಮಾಡ್ಕೊಂಬಂದಿರುವ ಯುದ್ಧದ ಸಾರಾಂಶ. ಅದರ ಭಾಗವಾಗಿಯೇ ಅವರು ಹಲವಾರು ರೀತಿಯಾದಂಥ ಯೋಜನೆಗಳನ್ನು ಮಾಡ್ತಾ ಬಂದರು. ಆದರೆ ಯಾವಾಗ ಅವರಿಗೆ ಕಾರ್ಪೊರೇಟ್ ಶಕ್ತಿಗಳ ಬೆಂಬಲವು ಸಿಕ್ಕಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು, ಅಲ್ಲಿಂದಾಚೆಗೆ ವಿಶೇಷವಾಗಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲಂತೂ ಘೋಷಣೆ ಮಾಡ್ಕೊಂಡು ಬಂದಿದ್ದೇನಪ್ಪ ಅಂದರೆ ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡ್ತೀವಿ ಅಂತ. ಜಗತ್ತಿನಲ್ಲಿ ಯಾವುದೇ ಬದ್ಧ ವೈರಿಗಳಿರುವ ಪಕ್ಷವಿರುವ ಪ್ರಜಾತಂತ್ರದಲ್ಲೂ ಕೂಡ ಒಂದು ಪ್ರಧಾನ ಪ್ರತಿಸ್ಪರ್ಧಿ ಪಕ್ಷವ ಮುಕ್ತವಾದಂಥ ಒಂದು ಪ್ರಜಾತಂತ್ರವನ್ನು ಕಟ್ತೀವಿ ಅಂತೇಳಿ ಯಾವ ದೇಶದ ಯಾವ ನಾಯಕನೂ ಆ ಮಾತುಗಳಾಡಿರಲಿಲ್ಲ. ಆದರೆ ಪ್ರಧಾನಿ ಮೋದಿಯವರು ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳಿದಾಗ ಕಾಂಗ್ರೆಸ್ ಬಗ್ಗೆ ಏನೋ ಸಿಟ್ಟಿತ್ತು ಅನ್ನೋ ಕಾರಣಕ್ಕಾಗಿ ಅಲ್ಲ, ಅದರ ಸಾರ ವಿರೋಧ ಪಕ್ಷ ಮುಕ್ತ ಭಾರತ ಮಾಡಬೇಕು ಅನ್ನುವಂಥದ್ದು. ಹೀಗಾಗಿಯೇ 2015ರಿಂದ ನೀವು ನೋಡಿದ್ರೆ 2016ರಲ್ಲಿ ಅರುಣಾಚಲ್ ಪ್ರದೇಶದಿಂದ ಶುರುವಾಗಿ ಇತ್ತೀಚಿನವರೆಗೂ ಕೂಡ ಎಲ್ಲೆಲ್ಲಿ ಯಾವ್ಯಾವ ವಿರೋಧ ಪಕ್ಷಗಳು ಅಧಿಕಾರಕ್ಕೆ ಬಂದಿರ್ತವೋ ಅವರ ಸದಸ್ಯರುಗಳಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಕೊಟ್ಟು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಚಳ್ಳೆ ಹಣ್ಣು ತಿನ್ನಿಸಿ ಆಪರೇಷನ್ ಕಮಲ ಅನ್ನುವಂತಹ ಒಂದು ಹೊಸ ಪದ್ಧತಿಯನ್ನು ಜಾರಿಗೆ ತಂದರು. ಅದರ ಹುಟ್ಟು ಆಗಿದ್ದು ಕರ್ನಾಟಕದಲ್ಲೇ 2008ರಲ್ಲಿ. 2008ರಲ್ಲಿ ಅವರು ಇನ್ನೂ ಕೂಡ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರಲಿಲ್ಲ. ಅಧಿಕಾರಕ್ಕೆ ಬಂದು ಕಾರ್ಪೊರೇಟ್ಗಳ ಹಣಬಲವೂ ಸಿಕ್ಕಾದ ಮೇಲೆ ಈ ದೇಶದಲ್ಲಿ ಏನಿಲ್ಲ ಅಂದರೂ ಕೂಡ 14 ರಾಜ್ಯಗಳಲ್ಲಿ ಶಾಸನ ಸಭೆಗಳ ಸಮೀಕರಣವನ್ನೇ ಬದಲಾಯಿಸಿ ತಾವು ಅಧಿಕಾರಕ್ಕೆ ಬರುವುದಕ್ಕೆ ಆಪರೇಷನ್ ಕಮಲವನ್ನು ಬಳಸ್ಕೊಂಡಿದ್ದಾರೆ. ಸಾರಾಂಶದಲ್ಲಿ ವಿರೋಧ ಪಕ್ಷ ಪ್ರಜಾತಂತ್ರವನ್ನೇ ಒಳಗಿಂದ ಟೊಳ್ಳಾಗಿಸುವಂಥದ್ದು. ಇದರಲ್ಲಿ ಮಾರ್ಕೊಳ್ಳೋರ ನಿಯತ್ತೇನು ಈ ಪ್ರಶ್ನೆಗೆ ನಂತರ ಬರೋಣ. ಆದರೆ ಕೊಂಡ್ಕೊಳ್ಳೋರ ನಿಯತ್ತೇನು? ತಾವು ದೊಡ್ಡ ಪ್ರಜಾತಂತ್ರ ಸಂಸ್ಕೃತಿ ಅಂತ ಹೇಳುವಂಥ ಪಕ್ಷಗಳು. ಆದರೆ ಇವೆಲ್ಲವೂ ಆಗೋಗಿರೋ ಕತೆ, ಇವೆಲ್ಲ ನಮಗೆ ಗೊತ್ತಿರೋ ಕತೆ. ಈ ಚುನಾವಣೆಯಲ್ಲಿ ಮತ್ತೊಂದು ಹೊಸ ಬಗೆಯಾದಂಥ ಆಪರೇಷನ್ ಕಮಲ ಪ್ರಾರಂಭವಾಗಿದೆಯಾ? ಚುನಾವಣೆಯನ್ನೇ ಒಳಗಿಂದಲೇ ಅರ್ಥಹೀನ ಮಾಡುವಂತಹ ಒಂದು ಹೊಸ ಕುತಂತ್ರವನ್ನು BJP ಪ್ರಾಯೋಗಿಕವಾಗಿ ಅನುಸರಿಸ್ತಿದೆಯಾ ಅನ್ನುವಂತಹ ಒಂದು ಹೊಸ ಸಂದೇಹಕ್ಕೆ ಇತ್ತೀಚಿನ ಕೆಲವು ಬೆಳವಣಿಗೆಗಳು ಕಾರಣವಾಗಿದ್ದಾವೆ. ಅದರಲ್ಲಿ ಮೊದಲನೇದು, ಕೆಲವನ್ನ ತಾವು ಪತ್ರಿಕೆಯಲ್ಲಿ ಓದಿರ್ತೀರಿ, ಸೂರತ್ನಲ್ಲಿ BJPಯ ಅಭ್ಯರ್ಥಿ ಮುಕೇಶ್ ದಲಾಲ್ ಅನ್ನುವರನ್ನ ಅವಿರೋಧ ಆಯ್ಕೆ, ಅದ್ರಲ್ಲಿ ಚುನಾವಣೆ ನಡೀಬೇಕಾಗಿದ್ದು ಮೇ 7ನೇ ತಾರೀಕು, ಆದರೆ ಮೊನ್ನೆನೇ ಅವ್ರನ್ನ ಅವಿರೋಧವಾಗಿ ಚುನಾಯಿತರಾದರು ಅಂತ ಅಂದ್ಬಿಟ್ಟು ಸ್ಥಳೀಯ ಚುನಾವಣೆ ಅಧಿಕಾರಿ ಘೋಷಣೆ ಮಾಡಿದ್ದಾರೆ. ಕಾರಣ ಏನು? ಕಾರಣ ಏನಪ್ಪ ಅಂತಂದರೆ, ಪ್ರಮುಖ ವಿರೋಧ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಲ್ಲಿಸಿದ್ದ ನಾಮಪತ್ರಗಳು ಎಲ್ಲವೂ ಕೂಡ ಅಸಿಂಧುವಾಗಿದೆ. ಇದು ಮೇಲ್ನೋಟಕ್ಕೆ ಅತ್ಯಂತ ಸಂದೇಹಕ್ಕೆ ಕಾರಣವಾಗಿರುವಂಥ ವಿಷಯ. ಯಾಕಂದರೆ ನಾಮಪತ್ರವನ್ನು ಸಲ್ಲಿಸಬೇಕಾದ್ರೆ ಪ್ರಧಾನವಾಗಿ ವ್ಯವಸ್ಥೆ ಹೇಗಿರುತ್ತಪ್ಪ ಅಂದರೆ, ಅತ್ಯಂತ ಗಂಭೀರವಾದಂಥ ಲೋಪಗಳಿಲ್ಲ ಅಂದರೆ ಚುನಾವಣಾಧಿಕಾರಿ ಅದಕ್ಕೆ ತಡೆಯನ್ನು ಒಡ್ಡಬಾರದು ಅನ್ನೋದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ನ ಪ್ರಕ್ರಿಯೆಯ ಭಾಗ. ಆದರೆ ನಾಮಿನೇಷನ್ ಫೈಲ್ ಮಾಡುವುದಕ್ಕೆ ಮುಂಚೆ ಒಬ್ಬ ಈ ದೇಶದಲ್ಲಿ 25 ವರ್ಷ ದಾಟಿರುವಂತಹ ಯಾವುದೇ ವ್ಯಕ್ತಿ ಎಲ್ಲಿ ಬೇಕಾದರೂ ಚುನಾವಣೆಗೆ ನಿಲ್ಬೋದು. ಆದರೆ ಯಾವ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ತಾರೆ ಅಲ್ಲಿ ಆ ಪ್ರದೇಶದ ಒಬ್ಬ ಮತದಾರನಾದರೂ ಆ ಅಭ್ಯರ್ಥಿಯನ್ನು ಸೂಚಿಸಬೇಕು. ಮತ್ತು ಆ ಅಭ್ಯರ್ಥಿಯನ್ನು ಸೂಚಿಸುವಂತಹ ವ್ಯಕ್ತಿ ಆ ಪ್ರದೇಶದ ಅರ್ಹನಾದಂಥ ಒಬ್ಬ ನಾಗರಿಕ, ಅಲ್ಲಿಯ ನಿವಾಸಿ ಎನ್ನುವುದು ಸಾಬೀತು ಮಾಡಬೇಕು. ಅವರ ಸಹಿ ಮತ್ತು ಆ ವ್ಯಕ್ತಿ ಎಲ್ಲರೂ ಕೂಡ ಯೋಗ್ಯರು ಅನ್ನುವಂಥದ್ದು ಚುನಾವಣಾಧಿಕಾರಿ ಮುಂದೆ ಸಾಬೀತಾಗಬೇಕು. ಸಾಮಾನ್ಯವಾಗಿ ಚುನಾವಣಾ ಪಕ್ಷಗಳು ಏನು ಮಾಡ್ತವೆ, 4 ವಿವಿಧ ಬಗೆಯಾದಂಥ ಸೂಚಕಗಳನ್ನ ಸೂಚಿಸಿ 4 ಸೆಟ್ ನಾಮಪತ್ರಗಳನ್ನು ಸಲ್ಲಿಸ್ತಾರೆ. ಒಬ್ಬ ವ್ಯಕ್ತಿ ಸೂಚಿಸಿದ್ರೆ ಸಾಕು. ಅಕಸ್ಮಾತ್ ಯಾವುದಾದ್ರೂ ಕಾರಣಕ್ಕೆ ಆ ನಾಮಪತ್ರ ಅಸಿಂಧುವಾದರೆ ಮತ್ತೊಂದು ನಾಮಪತ್ರ ಇರಲಿ ಅಂತಂದರೆ ಗರಿಷ್ಠ 4 ಸೆಟ್ ನಾಮಪತ್ರಗಳನ್ನು ಯಾವುದೇ ಪಕ್ಷದ ಅಭ್ಯರ್ಥಿ ಸಲ್ಲಿಸ್ಬೋದು, ಸ್ವತಂತ್ರ ಅಭ್ಯರ್ಥಿಯು ಸಲ್ಲಿಸ್ಬೋದು. ಇದರ ಜೊತೆಗೆ ಪಕ್ಷಗಳೇನು ಮಾಡ್ತವೆ, ಆ 4 ಕೂಡ
ಅಸಿಂಧು ಅಂತ ಘೋಷಣೆ ಮಾಡಿದ್ರೆ ಒಬ್ಬ ಡಮ್ಮಿ ಅಭ್ಯರ್ಥಿನೂ ಇಟ್ಕೊಂಡಿರ್ತಾರೆ. ಏನಾದರೂ ಕಾರಣಕ್ಕೆ 4 ಅಸಿಂಧು ಆದರೆ ತಮ್ಮ ಪಕ್ಷದ ಇನ್ನೊಬ್ಬ ಅಭ್ಯರ್ಥಿ ಡಮ್ಮಿ ಅಭ್ಯರ್ಥಿ ಇರಲಿ ಅಂತ. ಅಂದರೆ ನಾಮಪತ್ರ ಅಸಿಂಧುವಾಗದಂತೆ ಇಷ್ಟೆಲ್ಲ ಮುಂಜಾಗರೂಕತೆಯನ್ನು ರಾಜಕೀಯ ಪಕ್ಷಗಳು ವಹಿಸ್ತಾ ಬಂದಿದ್ದಾವೆ. ಇಷ್ಟೆಲ್ಲ ಮುಂಜಾಗರೂಕತೆ ವಹಿಸಿದ್ರೂ ಕೂಡ ಸೂರತ್ನಲ್ಲಿ 4 ಸೆಟ್ ನಾಮಪತ್ರವೂ ಅಸಿಂಧು ಅಂತ ಘೋಷಣೆ ಆಗುತ್ತೆ. ಜೊತೆಗೆ ಡಮ್ಮಿ ಅಭ್ಯರ್ಥಿ ಯಾರಿದ್ದ ಆ ಡಮ್ಮಿ ಅಭ್ಯರ್ಥಿಯ ನಾಮಪತ್ರವೂ ಕೂಡ ಅಸಿಂಧು ಅಂತ ಘೋಷಣೆ ಆಗುತ್ತೆ. ಇದು ಇನ್ನೂ ಕೂಡ ಆಸಕ್ತಿದಾಯಕವಾಗಿದೆ ವಿವರಗಳು. ನಾಮಪತ್ರದಲ್ಲಿ ಇವರ ಹೆಸರನ್ನು ಸೂಚಿಸಿದವರು ಯಾರು? ಕಾಂಗ್ರೆಸ್ ಅಭ್ಯರ್ಥಿಯ ಹೆಸರು ನಿಲೇಶ್ ಕುಂಬಾನಿ ಅಂತ. ಈತ ಕಾಂಗ್ರೆಸ್ನ ಹಿರಿಯ ನಾಯಕನೇ. ಅಲ್ಲಿ ನಿಲೇಶ್ ಕುಂಬಾನಿಯ ಸಂಬಂಧಿಕರೇ 3 ವಿಧವಾದ ನಾಮಪತ್ರಗಳಲ್ಲಿ ಅವರನ್ನು ಸೂಚನೆ ಮಾಡಿರೋದು. ಇನ್ನೊಬ್ಬರು ಅವರ ಬಿಸ್ನೆಸ್ ಪಾರ್ಟ್ನರು. 4 ಜನ ಆಪ್ತರು, ಮಿತ್ರರು ಮತ್ತು ಬಂಧುಗಳೇ. ಈ 4 ಜನ ಏನು ಮಾಡ್ತಾರೆ, ಪ್ರಾರಂಭದಲ್ಲಿ ಬಿ ಜೆ ಪಿನವರು 4 ಜನ ಏನು ಸೂಚಕರು ಸಹಿ ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗೆ, ಆ ಸಹಿಗಳನ್ನು ಫೋರ್ಜರಿ ಮಾಡಲಾಗಿದೆ, ಆ ಸಹಿ ನಕಲಿ ಅಂತಂದ್ಬಿಟ್ಟು ಆರೋಪ ಮಾಡ್ತಾರೆ. ಆರೋಪ ನಕಲಿಯಾಗಿದೆಯಲ್ಲ ಅಂತಂದ್ಬಿಟ್ಟು ಚುನಾವಣಾಧಿಕಾರಿ ಕೇಳಿದಾಗ ಯಾರ್ಯಾರು ಸೂಚನೆ ಮಾಡಿದರು ನಿಲೇಶ್ ಕುಂಬಾನಿಯವರ ಆಪ್ತ ಮಿತ್ರರು ಮತ್ತು ಬಂಧುಗಳು, ಆ 4 ಜನ, ಇದು ಗಂಭೀರವಾದದ್ದು, ಈ 4 ಜನ ಆ ಸಹಿಗಳು ನಮ್ಮವಲ್ಲ ಅಂತ ಅಫಿಡವಿಟ್ ಕೊಡ್ತಾರೆ. ಹೀಗಾಗಿ ಅಫಿಡವಿಟ್ಟಲ್ಲೇ ತಾವು ತಮ್ಮ ಸಹಿ ಅಲ್ಲ ಅಂತ ಹೇಳಿದ್ಮೇಲೆ ಆ ನಾಮಪತ್ರಗಳಷ್ಟು ರದ್ದಾಗುತ್ತೆ, ಡಮ್ಮಿ ಕ್ಯಾಂಡಿಡೇಟ್ದು ರದ್ದಾಗುತ್ತೆ. ಆದರೆ ಇವ್ರು ಮಾತ್ರ ಅಲ್ಲ, ಅಲ್ಲಿ 8 ಜನ ಬೇರೆ ಬೇರೆ ಪಕ್ಷದಕ್ಕೆ ಸೇರಿದವರು ಇದ್ದಾರೆ, BSPನವರು ಇದ್ದಾರೆ, ಸ್ವತಂತ್ರ ಅಭ್ಯರ್ಥಿಗಳು ಇದ್ದಾರೆ. ಆ 8 ಜನ ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ರದ್ದಾಯಿತು ಅಂತ ಗೊತ್ತಾದ ತಕ್ಷಣ ಆ 8 ಜನ ಹಿಂತೆಗೆದುಕೊಂಡು ಬಿಡ್ತಾರೆ. ಬಹುಶಃ 2012ರಲ್ಲಿ ಈ ಪ್ರಕರಣ ಆಗಿದ್ಬಿಟ್ರೆ ನಂತರ ಎಲ್ಲೂ ಕೂಡ ಭಾರತದಲ್ಲಿ ಈ ಥರದ್ದಾಗಿರಲಿಲ್ಲ. ಈ ಥರ 8 ಅಭ್ಯರ್ಥಿಗಳು ಕೂಡ ತಮ್ಮ ನಾಮಪತ್ರವನ್ನು ಹಿಂತೆಗೆದುಕೊಂಡು ಪ್ರಮುಖ ವಿರೋಧ ಪಕ್ಷದ ಅಭ್ಯರ್ಥಿಯ ನಾಮಪತ್ರ ರದ್ದಾದ ಮೇಲೆ ಈ ಮುಖೇಶ್ ದಲಾಲ್ ಅನ್ನುವರು ಅವಿರೋಧವಾಗಿ ಆಯ್ಕೆಯಾದರು ಅಂತಂದ್ಬಿಟ್ಟು ಚುನಾವಣಾಧಿಕಾರಿ ಘೋಷಣೆ ಮಾಡ್ತಾರೆ. ಆ 8 ಜನರಲ್ಲಿ ಹಲವರನ್ನ ಸ್ಕ್ರೋಲ್ ಅನ್ನುವಂತಹ ಪತ್ರಿಕೆ, ಈ ಥರ ಪರ್ಯಾಯ ಪತ್ರಿಕೆಗಳು ಕೆಲವರನ್ನ ಸಂದರ್ಶನ ಮಾಡಿದ್ದಾರೆ. ಅವರು ತುಂಬ ಸ್ಪಷ್ಟವಾಗಿ ಸೂರತ್ತಿನ ಅತಿ ವಿಲಾಸಿ 7 ಸ್ಟಾರ್ ಹೋಟ್ಲಲ್ಲಿ BJPಯ ಹಿರಿಯ ನಾಯಕರು ನಮ್ಮನ್ನು ಭೇಟಿ ಮಾಡಿ ರಾಷ್ಟ್ರದ ಹಿತದ ಉದ್ದೇಶದಿಂದ ಕಾಂಗ್ರೆಸ್ ಹೆಂಗಿದ್ರು ಕೂಡ ವಾಪಸ್ ತಗೊಂಡಿದೆ, ನೀವು ಕೂಡ ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು. ನನಗೆ ಸೂರತ್ನಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಇತ್ತು, ಆ ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೋಸ್ಕರ ನಾನು ಚುನಾವಣೆಯಲ್ಲಿ ನಿಲ್ಲಬೇಕು ಅಂದ್ಕೊಂಡಿದ್ದೆ. BJPನವ್ರು ನಾವೇ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ನಾನೇನು ನಿಲ್ಲುವ ಅಗತ್ಯ ಇಲ್ಲ ಅಂತೇಳಿ ನಾನು ವಾಪಸ್ ತಗೊಂಡೆ ಅಂತ ಕೆಲವರು. ಇನ್ನು ಕೆಲವರು ನನಗೇನು ಬೇಡ ಅನ್ನಿಸ್ತು, ನಾನು ಡಿಪ್ರೆಷನಲ್ಲಿದ್ದೀನಿ ಅದಕ್ಕೆ ಬಿಟ್ಟೆ ಅಂತ ಕೆಲವರು. ಎಲ್ಲಕ್ಕಿಂತ ವಿಶೇಷವಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಅವತ್ತಿಂದ ನಾಪತ್ತೆ. ಇವತ್ತಿನವರೆಗೂ ಕೂಡ ಆತ ಎಲ್ಲಿದ್ದಾನೆ ಅಂತ ಪತ್ತೆ ಇಲ್ಲ. ಮೊನ್ನೆ ಬಂದಿರೋ ಸುದ್ದಿಯ ಪ್ರಕಾರ ಈ ನಿಲೇಶ್ ಕುಂಬಾನಿಯವರು BJPಯನ್ನು ಸೇರ್ತಿದ್ದಾರಂತೆ, ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದಂಥವ್ರು. ಅಂದರೆ ಇದರ ಹಿಂದೆ ಏನೆಲ್ಲ ನಡೆದಿರಬಹುದು? ಚುನಾವಣಾ ಆಯೋಗ ಈ ಥರ ಅತ್ಯಂತ ದುಷ್ಟ ಅಕ್ರಮಗಳಿಗೆ ಪರೋಕ್ಷವಾಗಿ ಸಹಿ ಹಾಕ್ತಾ ಇಲ್ವಾ? BJPಯ ಒಟ್ಟಾರೆ ಉದ್ದೇಶ ಏನು? ಪ್ರತಿಸ್ಪರ್ಧೆಯೇ ಇಲ್ಲದೆ ಪ್ರತಿಸ್ಪರ್ಧೆಯನ್ನು ಒಳಗಿಂದಲೇ ಟೊಳ್ಳು ಮಾಡುವಂತಹ, ಪ್ರತಿಸ್ಪರ್ಧೆಯನ್ನೇ ನಿರಾಕರಣೆ ಮಾಡುವಂತಹ ಈ ಒಂದು ಅತ್ಯಂತ ಭ್ರಷ್ಟ ಮಾದರಿ, ಇದನ್ನು ಮತದಾರರು ಪ್ರೋತ್ಸಾಹಿಸಬೇಕಾ? ಇದಷ್ಟು ಮಾತ್ರ ಅಲ್ಲ, ಇಲ್ಲಿಗೆ ನಿಲ್ಲಿಲ್ಲ. ರಾಜಸ್ಥಾನದಲ್ಲಿ ಬನ್ಸ್ವಾರ ಅಂತ ಎಲ್ಲಿ ಪ್ರಧಾನಮಂತ್ರಿಯವರು ಮೊನ್ನೆ ಭಾಷಣ ಮಾಡಿ ನಿಮ್ಮ ಮಾಂಗಲ್ಯ ಸೂತ್ರಗಳನ್ನು ಕಾಂಗ್ರೆಸ್ ಪಕ್ಷದವರು ಕಸ್ಕೊಳ್ತಾರೆ ಅಂತ ಭಾಷಣ ಮಾಡಿದ್ರು, ಆ ಕ್ಷೇತ್ರ ಪ್ರಧಾನವಾಗಿ ಆದಿವಾಸಿಗಳಿರುವಂತಹ ಕ್ಷೇತ್ರ. ಆ ಕ್ಷೇತ್ರದ MLA ಮಹೇಂದ್ರಜಿತ್ ಸಿಂಗ್ ಮಾಳವೀಯ ಅನ್ನುವಂಥವ್ರು 4 ಸತಿ ಕಾಂಗ್ರೆಸ್ಸಿಂದ MLA ಆಗಿ ಆಯ್ಕೆಯಾದಂಥವರು ಚುನಾವಣೆ ಘೋಷಣೆ ಆಗೋಕ್ಕೆ 1 ತಿಂಗಳು ಮುಂಚೆ ಫೆಬ್ರವರಿನಲ್ಲಿ BJP ಸೇರ್ಕೊತಾರೆ. ಇನ್ಫ್ಯಾಕ್ಟ್ ಅವರೇ MP ಕ್ಯಾಂಡಿಡೇಟ್ ಆಗಬೇಕಾಗಿತ್ತು. ಈ BJP ಸೇರ್ಕೊಂಡಂಥ ಪಕ್ಷದ ವ್ಯಕ್ತಿಯನ್ನೇ BJPನವರು ತಮ್ಮ ಕ್ಯಾಂಡಿಡೇಟ್ ಆಗಿ ನಿಲ್ಲಿಸಿದ್ದಾರೆ. ಈಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಬೇಕಾಗಿದ್ದವನು ಈಗ ರಾಜಸ್ಥಾನದಲ್ಲಿ BJPಯ ಕ್ಯಾಂಡಿಡೇಟ್. ಮತ್ತು ಅಲ್ಲಿ ಭಾರತ್ ಅಪ್ನಾದಳ್ ಅಂತೇಳಿ ಅಲ್ಲಿ ಆದಿವಾಸಿಗಳದ ಒಂದು ಸ್ವತಂತ್ರ ಪಕ್ಷ ಇದೆ. ಆ ಸ್ವತಂತ್ರ ಪಕ್ಷ ಯಾವಾಗ ಈ ರೀತಿ ಕೈ ಕೊಟ್ಟರು, ಆ ಪಕ್ಷದ ಜೊತೆ ಇವರು ಕೊನೆ ನಿಮಿಷದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಕಾಂಗ್ರೆಸ್ನವರು ನಾವು ನಮ್ಮ ನಾಮಪತ್ರವನ್ನು ವಾಪಸ್ ತಗೊಳ್ತೀವಿ, ನಿಮಗೆ ಬೆಂಬಲಿಸ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಆದಿವಾಸಿಗಳ ಪಕ್ಷಕ್ಕೆ.
ಆದರೆ ಯಾರು ಕಾಂಗ್ರೆಸ್ಸಿಂದ ನಿಂತಿದ್ದ ವ್ಯಕ್ತಿ, ಆತನ ಹೆಸರು ಅರವಿಂದ್ ದಾಮೋರ್ ಅಂತೇಳಿ, ಆತ ನನ್ನ ನಾಮಪತ್ರ ನಾನು ವಾಪಸ್ ತಗೊಳ್ಳಲ್ಲ ಅಂತ ಹಠ ಹಿಡಿದು ಆತ ಚುನಾವಣೆಯಲ್ಲಿ ಇದ್ದಾನೆ. ಈಗ ಕಾಂಗ್ರೆಸ್ಸು ತನ್ನ ಪಕ್ಷದ ವಿರುದ್ಧವೇ ಅಲ್ಲಿ ಕ್ಯಾಂಪೇನ್ ಮಾಡಬೇಕಾಗಿದೆ. ಅಂದರೆ ಅಭ್ಯರ್ಥಿಗಳನ್ನೇ, ಇದರ ಹಿಂದೆನೂ ಕೂಡ ನಡೀತಿರೋದೇನು, ಒಂದು ಯಾರು ಅಧಿಕೃತ ಅಭ್ಯರ್ಥಿ ಆಗಬೇಕಾಗಿತ್ತು ಆತನ್ನು ನೀವು ಪೋಚ್ ಮಾಡಿಬಿಟ್ರಿ, ಕಸ್ಕೊಂಡ್ಬಿಟ್ರಿ. ಯಾರಿಗೆ ಅಭ್ಯರ್ಥಿಯಾಗಿ ನಿಂತರೂ ಕಾಂಗ್ರೆಸ್ ಅಧಿಕೃತವಾಗಿ ಆತನಿಗೆ ಆದೇಶ ಕೊಟ್ಟರೂ ಕೂಡ ಆತ ಯಾವ ಶಕ್ತಿಯನ್ನು ಆಧರಿಸಿ, ಯಾವ ಬೆಂಬಲವನ್ನು ಆಧರಿಸಿ ನಾನು ಚುನಾವಣೆಯಲ್ಲಿ ನಿಲ್ತೀನಿ ಅಂತ ಹೇಳ್ತಿದ್ದಾರೆ. ಆ ಚುನಾವಣೆಗೆ ನಿಲ್ಲೋದ್ರಿಂದ ಯಾರಿಗ ಅನುಕೂಲ? ಕೇವಲ ಅಲ್ಲಿ ಅದು ದಲಿತರ ಪಕ್ಷ, ಆದಿವಾಸಿಗಳ ಪಕ್ಷ ಆಗಿರೋ BPA ಮತ್ತು BJP ವಿರುದ್ಧದ ಸಂಘರ್ಷ ಆಗಿದ್ದರೆ ಕಾಂಗ್ರೆಸ್ನ ಮಿತ್ರಕೂಟಕ್ಕೆ ಒಂದಷ್ಟು ಲಾಭ. ಈಗ ಕಾಂಗ್ರೆಸ್ ಪಕ್ಷವೂ ಅಲ್ಲಿ ನಿಂತರೆ ತ್ರಿಕೋನ ಸ್ಪರ್ಧೆ ಆದಷ್ಟು ಕೂಡ BJP ಗೆಲ್ಲುವುದಕ್ಕೆ ಅನುಕೂಲ. BJP ಗೆಲ್ಲಕ್ಕೆ ಅನುಕೂಲ ಆಗುತ್ತೆ. ಯಾವಾಗ ಆಗುತ್ತೆ ಅಂತಂದರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಚುನಾವಣೆಯಲ್ಲಿ ಮುಂದುವರೆದ್ರೆ. ಈಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮುಂದುವರಿತೀನಿ ಅಂತ ಘೋಷಣೆ ಮಾಡಿದೆ. ಇದು ಮೇಲ್ನೋಟಕ್ಕೆ ಕಾಣುವಷ್ಟು ಸರಳವಾಗಿ ಸಂಭವಿಸಿರೋದ. ಅದೇ ರೀತಿ ಉತ್ತರ ಪ್ರದೇಶದ ಖುಜುರಾಹೋ ಅನ್ನುವ ಕ್ಷೇತ್ರದಲ್ಲಿ ಕೂಡ ಸಮಾಜವಾದಿ ಪಕ್ಷದ ಅಭ್ಯರ್ಥಿಯ ನಾಮಪತ್ರ ರದ್ದಾಗಿದೆ. ಅರುಣಾಚಲ ಪ್ರದೇಶದಲ್ಲೂ ಕೂಡ MLA ಶಾಸನಸಭಾ ಚುನಾವಣೆ ನಡೀತಿದೆ. 10 ಜನ BJP MLAಗಳು ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾದರು ಅಂತ ಘೋಷಣೆ ಮಾಡಲಾಗಿದೆ. ಅಂದರೆ ಚುನಾವಣೆಯೇ ಇಲ್ಲದೆ, ಸ್ಪರ್ಧೆಯೇ ಇಲ್ಲದೆ, ಜನರ ಭಾಗವಹಿಸುವಿಕೆಯೇ ಇಲ್ಲದೆ, ತಾವೇ ಹಣಬಲದಿಂದ, ಬೇರೆ ಬೇರೆ ಅಧಿಕಾರ ಬಲದಿಂದ ತಮ್ಮಲ್ಲೇ ಅಧಿಕಾರವನ್ನು ಉಳಿಸಿಕೊಳ್ಳುವಂತಹ ಈ ಹೊಸ ಆಪರೇಷನ್ ಕಮಲ ಏನು ನಡೀತಾ ಇದೆ, ಇದು ಪ್ರಜಾತಂತ್ರಕ್ಕೆ ಅತಿ ದೊಡ್ಡ ಅಪಾಯವನ್ನು ತರುವುದಿಲ್ವ? ಸಂಸದೀಯ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಪಕ್ಷ ರಾಜಕಾರಣ, ಪಕ್ಷಗಳು ಜನರ ಮುಂದೆ ತಮ್ಮ ಅಭಿಪ್ರಾಯವನ್ನು ಇಟ್ಟು ಜನರು ಯೋಚಿಸಿ ತಮಗೆ ಬೇಕಾದವ್ರನ್ನ ಅವ್ರು BJPನೇ ಆಯ್ಕೆ ಮಾಡ್ಕೊಳ್ಳಿ, ಬಟ್ ಸ್ಪರ್ಧೆ ನಡಿಬೇಕು. ಜನರಿಗೆ ಆ ಸ್ಪರ್ಧೆಯಲ್ಲಿ ಯಾರು ತಮ್ಮವರು ಯಾರು ತಮ್ಮವರಲ್ಲ ಅಂತ ತಿಳಿಬೇಕು. ಅದೇ ಒಂದು ಪ್ರಜಾತಂತ್ರದ ಪ್ರಕ್ರಿಯೆ, ಚುನಾವಣಾ ಪ್ರಕ್ರಿಯೆ ಭಾಗ. ಅದು ಚುನಾವಣಾ ಪ್ರಕ್ರಿಯೆ ಮೊದಲನೇಡಿ ಏನಾಗ್ತಿತ್ತು, ಚುನಾವಣೆ ಪ್ರಕ್ರಿಯೆ ನಡೀತಿತ್ತು, ನಡೆದಾದ ಮೇಲೆ ಏನೇ ಫಲಿತಾಂಶ ಬಂದರೂ ಅದು ತಮ್ಮದಾಗಿ ಮಾಡ್ಕೊಳ್ತಿದ್ರು, ಅದು ಆಪರೇಷನ್ ಕಮಲ. ಈಗ ಚುನಾವಣಾ ಪ್ರಕ್ರಿಯೆಯೇ ನಡೆಯೋದಿಲ್ಲ. ಅಂದರೆ ಇಡೀ ಸಂವಿಧಾನಕ್ಕೆ, ಚುನಾವಣೆಗೆ ಆಪರೇಷನ್ ಕಮಲ, ಸಂವಿಧಾನಕ್ಕೇ ಆಪರೇಷನ್ ಕಮಲ ಮಾಡುವ ಹೊಸ ಒಂದು ತಂತ್ರ ಈ ಸೂರತ್ ವ್ಯವಸ್ಥೆ ಅಲ್ವಾ ಅಂತ ಒಂದು ದಟ್ಟವಾದ ಅನುಮಾನ ಇಡೀ ಈ ಚುನಾವಣೆಯಲ್ಲಿ ಎದ್ದು ಕಾಣ್ತಿದೆ. ಇನ್ನು 6 ಸುತ್ತು ಚುನಾವಣೆಗಳು ಬಾಕಿ ಇದ್ದಾವೆ. ಈ 6 ಸುತ್ತು ಚುನಾವಣೆಗಳಲ್ಲಿ ಮೊದಲ ಸುತ್ತಿನ ಚುನಾವಣೆಯಲ್ಲಿ ಅವರಿಗೆ ಬಂದಿರುವ ವರದಿಯ ಪ್ರಕಾರ ತಮಗೆ ಬೇಕಾದಷ್ಟು ಪೂರಕವಾಗಿಲ್ಲ ಅಂತ ಗೊತ್ತಾದ ಮೇಲೆ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾವೆ. ಇದು ಎಂಥ ಗಂಭೀರವಾದಂಥ ಬೆಳವಣಿಗೆ. ನಮ್ಮ ಪ್ರಜಾತಂತ್ರವನ್ನೇ ಒಳಗಿಂದ ಸಂಪೂರ್ಣವಾಗಿ ಟೊಳ್ಳು ಮಾಡುವಂತಹ ಬೆಳವಣಿಗೆ ಅಲ್ವಾ? ದೇಶಭಕ್ತರು ಇದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವ? ನಮಸ್ಕಾರ.